ನಮಸ್ಕಾರ ಪ್ರಿಯ ವೀಕ್ಷಕರೇ, ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಕನ್ನಡ ನಾಡಿನ ಹೆಮ್ಮೆಯ ಗಾಯಕಿ, ಕನ್ನಡದ ಕೋಗಿಲೆ ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಜೊತೆಗಿನ ಸಂದರ್ಶನದ 4ನೇ ಭಾಗವಿದು. ಈ ಮನಸ್ಸು ಆಲಿಪಿನ ಈ ಕನಸು ಶಿಖರ ಈ ಮನಸ್ಸು ಆಲಿಪಿನ ಈ ಕನಸು ಶಿಖರ ಹಾರುವ ಖಗವಿದೆ ಓಡುವ ಮೃಗವಿದೆ ಹಾರುವ ಖಗವಿದೆ ಓಡುವ ಮೃಗವಿದೆ ಹೂವಿದೆ ಹಣ್ಣಿದೆ ಹೂವಿದೆ ಹಣ್ಣಿದೆ ನೋವಿದೆ ನಲಿವಿದೆ ಹಾರುವ ಖಗವಿದೆ ಓಡುವ ಮೃಗವಿದೆ ಹೂವಿದೆ ಹಣ್ಣಿದೆ ನೋವಿದೆ ನಲಿವಿದೆ ಈ ಮನಸ್ಸು ಆಲಿಪಿನ ಈ ಕನಸು ಶಿಖರ ಗಗನಕ್ಕೆ ಬೆಳೆದಿದೆ ನಯನಕ್ಕೆ ನಯವಿದೆ ಗಗನಕ್ಕೆ ಬೆಳೆದಿದೆ ನಯನಕ್ಕೆ ನಯವಿದೆ ಕಲ್ಲಿದೆ ಮುಳ್ಳಿದೆ ಕಲ್ಲಿದೆ ಮುಳ್ಳಿದೆ ಬಲವಿದೆ ಒಲವಿದೆ ಗಗನಕ್ಕೆ ಬೆಳೆದಿದೆ ನಯನಕ್ಕೆ ನಯವಿದೆ ಕಲ್ಲಿದೆ ಮುಳ್ಳಿದೆ ಬಲವಿದೆ ಒಲವಿದೆ ಈ ಮನಸ್ಸು ಆಲಿಪಿನ ಈ ಕನಸು ಶಿಖರ ಈ ಮನಸ್ಸು ಆಲಿಪಿನ ಈ ಕನಸು ಶಿಖರ. ಬನ್ನಿ ಪ್ರಿಯ ವೀಕ್ಷಕರೇ, ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಜೊತೆ ಮಾತನ್ನು ಮುಂದುವರೆಸೋಣ. ಅಮ್ಮ, ಆ ಕಾಲದಲ್ಲಿ ಸಾಧು ಕೋಕಿಲ ಅವರು ನಿಮ್ಮ ಜೊತೆ ಕೀಬೋರ್ಡ್ ನುಡಿಸ್ತಾ ಇದ್ರು ಅಲ್ವಾ? ಹೌದೌದೌದು. ಅದು ಅವರ ಅಣ್ಣ ಕಾಂಗೋ ಡ್ರಮ್ ನುಡ್ಸಕ್ಕೆ ಅಂತ ಬಂದಿದ್ದು ನಮ್ಮ ಆರ್ಕೆಸ್ಟ್ರಾಗೆ. ಆಗ ಸಾಧುನಲ್ಲಿ ಚೇರ್ ಹತ್ತಿ ಕೂತ್ಕೊಳ್ಳಕ್ಕೂ ಅವನಿಗೆ ಆಗ್ತಿರ್ಲಿಲ್ಲ, ಅಷ್ಟು ಚಿಕ್ಕವನು. ಅವನನ್ನ ಎತ್ತಿ ಅವ್ರ ಅಣ್ಣ ಕೂಡಿಸ್ತಾ ಇದ್ದ, ಅಷ್ಟು ಚಿಕ್ಕವನಾಗಿದ್ದವನು. ನಮ್ಮ ಅಂಗಡಿಗೆ ನ್ಯೂ ಅರುಣ ಮ್ಯೂಸಿಕಲ್ ಅಂತ ನಮ್ಮ ಅಂಗಡಿ ಇದೆ. 95 ವರ್ಷ ಆಯ್ತು ನಮ್ಮ ಮಾವನವರು ಶುರು ಮಾಡಿ, ಅರುಣಾಚಲಪ್ಪ ಅಂತ. ಅದರದ್ದೇ ಬ್ರಾಂಚು ನ್ಯೂ ಅರುಣ ಮ್ಯೂಸಿಕಲ್ ಅಂತ ನಮ್ಮ ಯಜಮಾನರು ನಡೆಸ್ತಾ ಇದ್ರು.
ಹಾಂ ಶಂಕರ್ ಅವರು. ಈಗ ನನ್ನ ಮಗ ನಡೆಸ್ತಾನೆ. ಆ ಅಂಗಡಿನಲ್ಲಿ ಇರಿಸ್ಕೊಳ್ಳಿ ನೀವು ಅಂತ ಅಂದ್ಬಿಟ್ಟು ಅವರ ಅಣ್ಣ ಬಿಟ್ಟು ಹೋದ. ನಮಗೆ ನಮ್ಮ ಅಂಗಡಿ ಪಕ್ಕದಲ್ಲೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲಿಂದ ಕಾಫಿ ಟೀ ತಂದು ಕೊಡ್ತಾ ಇದ್ದ. ಅಂಗಡಿದವ್ರ ಬಂದವ್ರಿಗೆ ಕಾಫಿ ಟೀ ತಗೊಂಬಂದು ಕೊಡ್ತಾ ಇದ್ದ. ಬೆಳೀತಾ ಬೆಳೀತಾ ಅವನ ಮಗು ಮನಸ್ಸಿನಲ್ಲಿ ಸಂಗೀತದ ಬಗ್ಗೆ ಅವನಿಗೆ ಒಲವಿತ್ತು ಅನ್ಸುತ್ತೆ. ಎಲ್ಲ ವಾದ್ಯಗಳ ಮೇಲೆ ಕೈಯಾಡ್ಸೋಕೆ ಶುರು ಮಾಡ್ದ. ಚಿಕ್ಕಮ್ಮ ಅವನನ್ನ ಕರ್ಕೊಂಡೋಗಿ ಒಂದು ಟೀಚರ್ ಹತ್ರ ಸೇರಿಸ್ದ ಹಾರ್ಮೋನಿಯಂ ಕಲಿಯೋಕ್ಕೆ. ಅಲ್ಲಿ ಹಾರ್ಮೋನಿಯಂ ಕಲ್ತ ಮೇಲೆ ನಮ್ಮ ಟ್ರೂಪ್ಗೆ ಕೀಬೋರ್ಡಿಸ್ಟ್ ಆಗಿ ಬಂದ. ನನ್ನ ದೊಡ್ಡ ತಮ್ಮ ಒಂದು ಕೀಬೋರ್ಡ್ ಇದ್ದಿದ್ದನ್ನ ಮಾರ್ಬಿಟ್ಟು ಸಿಂಗಾಪುರ್ಗೆ ಹೋಗಿ, ಅವಾಗೆಲ್ಲ ಇಲ್ಲೆಲ್ಲ ಸಿಗ್ತಾ ಇರಲಿಲ್ಲ ಕೀಬೋರ್ಡ್ಗಳು, ಅಲ್ಲೇ ಹೋಗ್ಬೇಕಾಯ್ತು ಸಿಂಗಾಪುರ್ಗೆ. ಅಲ್ಲಿ ಒಂದು ಕೀಬೋರ್ಡ್ ಮಾರಿ 2 ಕೀಬೋರ್ಡ್ ತಗೊಂಡು ಬಂದು ಅವನಿಗೊಂದು, ಸಾಧುಗೊಂದು, ಇನ್ನೊಬ್ಬನಿಗೊಂದು, ಇಬ್ರು ನುಡಿಸ್ತಾ ಇದ್ರು. ನಮ್ಮ ಆರ್ಕೆಸ್ಟ್ರಾ ತುಂಬಾ ಬೇಡಿಕೆಯಲ್ಲಿ ಇತ್ತು ಅವಾಗ. ತಿಂಗಳಿಗೆ 30 ದಿವಸದಲ್ಲಿ 34-35 ಪ್ರೋಗ್ರಾಮ್ ಇರೋದು. ಅಂದ್ರೆ ಏಪ್ರಿಲ್, ಮೇ, ಜೂನ್ನಲ್ಲಿ 3 ತಿಂಗಳಲ್ಲಿ ಅಷ್ಟು ಪ್ರೋಗ್ರಾಮ್ಸ್ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿ ನುಡಿಸ್ತಾ ಇದ್ದ ಸಾಧು ಕೋಕಿಲ. ನಮ್ಮ ಮನೇಲಿ 12 ವರ್ಷ 13 ವರ್ಷ ಇದ್ದ. ಎಲ್ಲ ಚಿಕ್ಕ ಮಗ ಅಂತ ಅನ್ಕೊಂಡು ನಮ್ಮ ತಾಯಿಗೆ ಚಿಕ್ಕ ಮಗ ಇರ್ಬೇಕೇನೋ ಅಂತ ಅನ್ಕೊಂಡು ಕೇಳೋರು ಎಲ್ರು. ನಮ್ಮ ತಾಯಿನೂ ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಅವನನ್ನ. ಆಮೇಲೆ ಅವನು ನಮ್ಮ ಆರ್ಕೆಸ್ಟ್ರಾ ಬಿಟ್ಟು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟ್ ಮಾಡೋ ಚಾನ್ಸ್ ಬಂತು. ಆಮೇಲೆ ನಮ್ಮ ಟ್ರೂಪ್ ಬಿಟ್ಟು ಹೋದ. ಈಗ ಒಳ್ಳೆ ಹೆಸರು ಮಾಡಿದ್ದಾನೆ. ನಮ್ಮ ಟ್ರೂಪಲ್ಲಿ ವೈಲನ್ ನುಡಿಸ್ತಾ ಇದ್ದವರು ರೆಹಮಾನ್ಗೆ ಬಲಗೈಯಾಗಿ ಶ್ರೀನಿವಾಸ್ ಅಂತ ಇದ್ದಾರೆ. ಈಗಲೂ ಅವರು ಈಗಲೂ ಇದ್ದಾರೆ, ಅಲ್ಲೇ ಮದ್ರಾಸಲ್ಲೇ ಇದ್ದಾರೆ. ವಿಜಯ ಭಾಸ್ಕರ್ ಮಗಳ ಮದುವೆಗೂ ನಾವೇ ಪ್ರೋಗ್ರಾಮ್ ಕೊಟ್ಟಿದ್ದು. ಟಿ ಜಿ ಲಿಂಗಪ್ಪ ಅವರ ಮಗಳ ಮದುವೆಗೂ ನಾನೇ ಹಾಡಿದ್ದು, ಪ್ರೋಗ್ರಾಮ್ ಕೊಟ್ಟಿದ್ದು. ಆವಾಗೆಲ್ಲ ನಮ್ಮಲ್ಲಿ ಕೀಬೋರ್ಡ್ ಇರಲಿಲ್ಲ. 2 ವೈಲನ್ನು ಒಂದು ಬೇಸಲ್ಲಿ ಇಟ್ಕೊಂಡು ನುಡಿಸ್ತಾ ಇದ್ರು, ಒಂದು ಟಾಪಲ್ಲಿ ಇಟ್ಕೊಂಡು ನುಡಿಸ್ತಾ ಇದ್ರು. ಅವರು ಟಿ ಜಿ ಲಿಂಗಪ್ಪನವರೇ ಬಹಳ ಆಶ್ಚರ್ಯ ಪಟ್ಬಿಟ್ರು. ನಾನು ಸತ್ಯಂ ಶಿವಂ ಸುಂದರಂ ಹಿಂದಿ ಹಾಡು ಹಾಡಿದೆ. ರೆಕಾರ್ಡಿಂಗ್ನಲ್ಲಿ 70-80 ಜನ ನುಡಿಸುವಂಥದ್ದು ನೀವು 4 ಜನ ಆದರೆ ಎಫೆಕ್ಟ್ ಕೊಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಭಾಳ ಆಸೆ ಪಟ್ಟು ಕೂತ್ಕೊಂಡು ಕೇಳಿದ್ರು ಟಿ ಜಿ ಲಿಂಗಪ್ಪನವರು. ನಮಗೆ ಅದೆಲ್ಲ ಒಂದು ಇವಾಗ ನೆನೆಸ್ಕೊಳ್ಳೋ ಅಂಥ ಒಂದು ಸನ್ನಿವೇಶ. ಅಮ್ಮ, ನೀವು ಬರವಣಿಗೆಯಲ್ಲಿಯೂ ತೊಡಗಿಕೊಂಡಿದ್ದೀರಿ. ಬಹುಶಃ ಇದಕ್ಕೆ ಪ್ರೇರಣೆ ನಿಮ್ಮ ತಂದೆಯವರು ಇರ್ಬೋದು ಅಲ್ವಾ? ಖಂಡಿತ. ನಮ್ಮ ತಂದೆಯವರ ರಕ್ತ ನನ್ನಲ್ಲೂ ಹರಿತಾ ಇರೋದ್ರಿಂದ ಅವರು ಬರೆದ ಬರವಣಿಗೆ ನಾನು ಕೆಲವಾರು
ಭಕ್ತಿಗೀತೆಗಳನ್ನು ಬರೆದಿದ್ದೀನಿ, ಭಾವಗೀತೆಗಳನ್ನು ಬರೆದಿದ್ದೀನಿ. ಅವೆಲ್ಲ ವೈ ಕೆ ಮುದ್ದುಕೃಷ್ಣ ಅವರು ಕ್ಯಾಸೆಟ್ಟು ತರಬೇಕು, ನೀವು 8 ಹಾಡು ಬರೆದ್ಬಿಟ್ಟು ಹೇಳಿ ಅಂತ ಹೇಳಿದರು. ನಾನೇ ಮನಸ್ಸು ಮಾಡಲಿಲ್ಲ. ಅದರಲ್ಲಿ ಒಂದು ಚಂದ್ರನ ಬಗ್ಗೆ ಬರೆದಿರೋದನ್ನ ನನ್ನ ಮಗಳು ಹಾಡಿದ್ದಾಳೆ. ನನ್ನ ಅಳಿಯ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ಚೆನ್ನಾಗಿ ಬಂದಿದೆ ಅದು, ಯೂಟ್ಯೂಬಲ್ಲಿದೆ. ಇದೇ ಥರ ನಾನು ತಮಿಳನ್ನ ಕನ್ನಡಕ್ಕೆ ಅನುವಾದ ಮಾಡಿ ಅಯ್ಯಪ್ಪ ಗೀತೆಗಳನ್ನು ಎಷ್ಟೋ ಕಾರ್ಯಕ್ರಮದಲ್ಲಿ ಹಾಡಿದ್ದೀನಿ. ಮಧುರೈ ವೀರಮಣಿ ಹಾಡ್ತಿದ್ದ ತಮಿಳು ಗೀತೆಗಳನ್ನೆಲ್ಲ ನಾನು ಕನ್ನಡಕ್ಕೆ ಅನುವಾದ ಮಾಡಿಕೊಂಡು ಹಾಡಿದ್ದೀನಿ. ಆ ಅನುವಾದ ಮಾಡೋದು ಎಲ್ಲ ದೇವ್ರು ಕೊಟ್ಟಿದ್ದು ವರ. ಕೆಲವರು ಕತೆಗಳನ್ನು ಬರೆದಿದ್ದೀನಿ, ಫೇಸ್ಬುಕ್ ಹಾಕಿದ್ದೀನಿ. ಹೊರಗಡೆ ತೋರಿಸ್ಕೊಂಡಿಲ್ಲ. ಎಂಥೆಂಥ ಕತೆಗಾರ್ತಿಯರು ಇದ್ದಾರೆ. ಅವ್ರ ಮಧ್ಯೆ ನಾನು ಸಣ್ಣ ಕತೆಗಾರ್ತಿ, ಏನು ತೋರಿಸ್ಕೊಳ್ಳೋದು ಅನ್ನೋ ಒಂಥರ ಮುಜುಗರ. ಅದರಿಂದಾಗಿ ನಾನು ನನ್ನ ಬರವಣಿಗೆನ ಯಾರಿಗೂ ತೋರಿಸ್ಕೊಂಡಿಲ್ಲ. ಅಮ್ಮ, ನಿಮ್ಮ ಹಾಡಿನಷ್ಟೇ ಬರಹವೂ ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಸಂಸಾರದ ಕುರಿತು ಹೇಳಬಹುದಾ? ನಮ್ಮ ಯಜಮಾನರು ಶಂಕರ್ ಅವರು ಭಾಳ ಇಷ್ಟಪಟ್ಟು ನನ್ನನ್ನು ಮದುವೆ ಆದರು. ನಾನು ಹಾಡೋದನ್ನು ಕೇಳಿಬಿಟ್ಟು ಅವರು ಫಸ್ಟು ಮದುವೆಗೆ ಮುಂಚೆ ಹೊನ್ನಪ್ಪ ಭಾಗವತರ ಹೆಸರು ಕೇಳಿರ್ಬೇಕು ನೀವು. ಮಹಾಕವಿ ಕಾಳಿದಾಸ. ಹೌದೌದು. ಅವರು ಮತ್ತೆ ಎ ಸುಬ್ರಾಯರು ಮತ್ತೆ ಜಡ್ಜಾಗಿ ಬಂದಿದ್ರು. ಅವರ ಎದುರಿನಲ್ಲಿ ನಂಬಿದೆ ನಿನ್ನ ನಾದ ದೇವತೆ ಜಾನಕಿ ಅವರು ಹಾಡಿದ್ದು, ನಾನು ಹಾಡಿದ್ದು ಕೇಳಿಬಿಟ್ಟು ನಮ್ಮ ಯಜಮಾನರು ನನ್ನ ಮದುವೆ ಅಂತ ಆದರೆ ಅದೇ ಹುಡುಗಿನ ಆಗ್ತೀನಿ ಅಂತ ಅಂದ್ಬಿಟ್ಟು ಪಟ್ಟು ಹಿಡಿದು ಮಾಡಿಕೊಂಡ್ರು. ಅವರೇ ಮದುವೆ ಆದಮೇಲೆನೇ ನನಗಿಷ್ಟೆಲ್ಲ ಅವಕಾಶಗಳು ಸಿಕ್ಕಿ ನಾನೊಂದು ಗಾಯಕಿ ಅಂತ ಆಗಿದ್ದು ಅವರಿಂದನೇ. ನನಗೆ ಒಬ್ಬ ಮಗಳು. ಮಗನಿಗೆ 52ನೇ ವರ್ಷ ಇವಾಗ. ನನ್ನ ಸೊಸೆ ವಾಣಿ ಪ್ರಸಾದ್ ಅಂತ, ನನ್ನ ಮಗ ಗಣೇಶ್ ಪ್ರಸಾದ್, ಸೊಸೆ ಬಂದು ವಾಣಿ ಪ್ರಸಾದ್. ಒಬ್ಬ ಹೆಣ್ಮಗಳು ಗಂಡು ಮಗು ಇದ್ದಾರೆ. ಮಗನ ಮಕ್ಕಳು ಅನ್ನಪೂರ್ಣೇಶ್ವರಿ ಅಂತ ಅಂದ್ಬಿಟ್ಟು ನನ್ನ ಮೊಮ್ಮಗಳ ಹೆಸರು. ನಾನು ಶಿವತೇಜ ಅಂತ ಅಂದ್ಬಿಟ್ಟು ಮೊಮ್ಮಗನ ಹೆಸರು. ಮಗಳು ಯಶಸ್ವಿನಿ, ಉಷಾ ಉಮೇಶ್ ಅಂತ ಕರೀತಾರೆ. ಉಮೇಶ್ ಅಂತ ನನ್ನ ಅಳಿಯ. ಅವರು ಜಿ ಟಿವಿ ಸರಿಗಮಪದಲ್ಲಿ ಪ್ರಧಾನ ಕೀಬೋರ್ಡ್ ವಾದಕರು. ಮತ್ತೆ ಎಲ್ಲ ಆರ್ಕೆಸ್ಟ್ರಾದವ್ರಿಗೂ ಬಿಟ್ಗಳು ಕೊಟ್ಟು ನುಡ್ಸೋಂಗ್ ಮಾಡೋರೆ ಇವರು. ನನ್ನ ಮಗಳು ಉಷಾ, ಅವಳು ಜೂರಿಯಾಗಿದ್ದಾಳೆ. ಅವಳಿಗೆ ಮದುವೆ ಆಗಿ 9 ವರ್ಷದವರೆಗೂ ಮಕ್ಕಳಾಗಲಿಲ್ಲ. ಆಮೇಲೆ ಒಬ್ಬ ಮಗ ಹುಟ್ಟಿದ. ಅವನು ಮಯೂರ ಸ್ಕಂದ ಅಂತ ಹೆಸರಿಟ್ಟಿದ್ದಾರೆ. ಈಗ ಮಯೂರ ಮ್ಯೂಸಿಕ್ ಸ್ಕೂಲ್ ಅಂತ ಅಂದ್ಬಿಟ್ಟು ಮಗನ ಹೆಸರಿನಲ್ಲೇ ಒಂದು ಮ್ಯೂಸಿಕ್ ಸ್ಕೂಲ್ ನಡೆಸ್ತಾ ಇದ್ದಾಳೆ. ಅಲ್ಲಿ ಕೀಬೋರ್ಡು, ಗೀಟಾರು, ಕರ್ನಾಟಕ ಸಂಗೀತ, ಭಾವಗೀತೆ
ಜನಪದ ಗೀತೆ, ಚಿತ್ರಗೀತೆ ಎಲ್ಲಾನು ಹೇಳ್ಕೊಡ್ತಾರೆ. ತುಂಬ ಧನ್ಯವಾದಗಳು ಅಮ್ಮ, ನಮ್ಮ ಮಿಂಚು ಚಾನೆಲ್ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕಾಗಿ. ಧನ್ಯವಾದಗಳು. ಕೇಳೋರಿಗೆ ಎಲ್ರಿಗೂ ಧನ್ಯವಾದಗಳು. ನೀವು ನನಗೆ ಮಾತಾಡೋಕ್ಕಾಗಲ್ಲ ಅಂಥದ್ರಲ್ಲೂ ನನ್ನನ್ನು ಮಾತಾಡಿಸಿ ಈ ಒಂದು ಸಂದರ್ಶನ ಏರ್ಪಾಡು ಮಾಡಿ ಹಾಕ್ತಾ ಇದ್ದೀರಲ್ಲ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ನಮಸ್ಕಾರ ಅಮ್ಮ. ನಮಸ್ಕಾರ. ಕಾಶಿಗೆ ಹೋಗೋಣ ಬನ್ನಿರಿ, ವಿಶ್ವನಾಥಂಗೆ ನಮಿಸೋಣ ಬನ್ನಿರಿ, ಇಷ್ಟವ ಸಲ್ಲಿಸೋಣ ಬನ್ನಿರಿ, ನಮ್ಮ ಕಷ್ಟವ ಮರೆಯೋಣ ಬನ್ನಿರಿ. ಕಾಶಿಗೆ ಹೋಗೋಣ ಬನ್ನಿರಿ, ವಿಶ್ವನಾಥಂಗೆ ನಮಿಸೋಣ ಬನ್ನಿರಿ. ಸಜ್ಜನರೊಂದಾಗಿ ಗಂಗೆಯೊಳು ಮಿಂದು ಗುರುವಿನ ಪಾದಕ್ಕೆ ಎರಗೋಣ. ಹರಗುರು ಚರಮೂರ್ತಿ ಪಾದಕ್ಕೆ ನಮಿಸುತ್ತ ಗುರುವಲ್ಲೇ ಶಿವನನ್ನು ಕಾಣೋಣ. ಪ್ರಿಯ ವೀಕ್ಷಕರೇ, ಶೀಘ್ರದಲ್ಲಿ ಮತ್ತೊಂದು ಹೊಸ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ. ನಮಸ್ಕಾರ. ಇದು